ವಿ ಥ್ಯಾಂಕ್ ಕಿಚ್ಚ ಸುದೀಪ್ ಅವ್ರಿಗೆ ತುಂಬಾ ಥ್ಯಾಂಕ್ಸ್ ಅನ್ನ ಹೇಳ್ತೀವಿ. ಡೆಫಿನೆಟ್ಲಿ ಜೊತೆನಲ್ಲಿ ಶ್ರುತಿ ಅವರು ಒಂದಷ್ಟು ಜನ ನೋಡಿ ಸರ್, ಕಿಚ್ಚ ಸುದೀಪ್ ಅವರು ಲೀಡ್ ಮಾಡಿದ ಮೇಲೆ ನಾನು ಅದಕ್ಕೆ ಹಣ ಕೊಡ್ತೀನಿ, ಆ ಒಂದು ಪ್ಲಾಟ್ಗೆ ನಾನು ಹಣ ಕೊಡ್ತೀನಿ, ನನ್ನ ಹಣದಲ್ಲೇ ಅಲ್ಲಿ ಅವರ ಸಮಾಧಿ ಆಗ್ಲಿ. ರಿಯಲಿ ಹ್ಯಾಟ್ಸ್ ಆಫ್ ಟು ಯು ಅಂಡ್ ಥ್ಯಾಂಕ್ಸ್ ಅ ಲಾಟ್ ಕಿಚ್ಚ ಸುದೀಪ್ ಅವರೇ. ಯಾಕೆ ಅಂತಂದ್ರೆ ಒಬ್ಬ ಮೇರು ನಟನಾಗಿ ಕರ್ನಾಟಕದಲ್ಲಿ ನೀವು ಇನ್ನೊಬ್ಬ ದಿವ್ಯ ಮೇರು ನಟನಿಗೆ ಪರವಾಗಿ ನಿಂತ್ಕೊಂಡು ಅದು ಅವ್ರು ಸತ್ತ ಮೇಲೆ ನಿಂತ್ಕೊಂಡು ಮಾತಾಡೋದಿದೆಯಲ್ಲ, ತುಂಬಾ ಐ ಥಿಂಕ್ ಇಟ್ಸ್ ಎ ಗ್ರೇಟ್ ಹಾನರ್ ಟು ರಿಯಲಿ. ನೀವು ನಿಜವಾಗ್ಲೂ ನೀವು ಮಾತಾಡೋದು ದೊಡ್ಡ ಹಾನರ್. ನೀವು ಮಾಡ್ತೀರಾ ಅಂತಾನೂ ಗೊತ್ತು, ನಾವೆಲ್ಲ ಕೈ ಜೋಡಿಸ್ತೀವಿ. ವಿ ವಿಲ್ ಆಲ್ಸೋ ಕಾಂಟ್ರಿಬ್ಯೂಟ್. ಆ ವಿಷ್ಣು ಸರ್ ಸಮಾಧಿಗೆ ಬೇಕಾದಂತ ಎಲ್ಲಾ ಕಾಂಟ್ರಿಬ್ಯೂಷನ್ ನಾವುಗಳು ಕೂಡ ಮಾಡಕ್ಕೆ ರೆಡಿ ಇದೀವಿ. ಡೆಫಿನೆಟ್ಲಿ ವಿ ವಾಂಟ್ ಬಾಲಣ್ಣ ಅವ್ರ ಮಕ್ಕಳಿಗೇನು ಅಂತಂದ್ರೆ ನಿಜವಾಗ್ಲೂ ನೀವೇ ಮಾಡಿದ್ದು ಅಂತ ಗೊತ್ತಾದ್ರೆ ಇಟ್ಟಾಡ್ಸ್ಕೊಂಡು ಹೊಡಿತಾರೆ ಅವರು. ಅವ್ರ ಫ್ಯಾನ್ಸು ನಿಮಗೆ ನಿಜವಾಗ್ಲೂ ಇಟ್ಟು ಅಲ್ಲಿ ನೀವು ಸಮಾಧಿ ಬಿಟ್ಟಾಕಿ ಬೇರೆ ಯಾವುದು ಪ್ರಾಜೆಕ್ಟೇ ಬರಲ್ಲ. ಆ ರೀತಿ ಒಂದು ಗತಿ ನಿಮಗಾಗತ್ತೆ. ದಯಮಾಡಿ ಕ್ಷಮಾಪಣೆ ಕೇಳಿ ಅಲ್ಲಿ ಆ ಜಾಗವನ್ನ ಬಿಟ್ಟು ಇವನ್ನೇ ನೀವೇ ಹ್ಯಾಂಡ್ ಓವರ್ ಮಾಡಿ. ಇಲ್ಲ ನಿಮ್ಗೆ ಹಣ ಬೇಕಾ, ನಾವೆಲ್ಲ ಕಲೆಕ್ಟ್ ಮಾಡಿ ಕೊಡ್ತೀವಿ. ಆ 10,000 ಸ್ಕ್ವೇರ್ ಫೀಟ್ 14,000 ಸ್ಕ್ವೇರ್ ಫೀಟ್ ಜಾಗಗೆ ನಾವೆಲ್ಲ ಸೇರಿ ಹಣವ ಕೊಡ್ತೀವಿ. ಕಿಚ್ಚ ಸುದೀಪ್ ಅವರು ಸ್ವಂತ ನಾನೇ ಕೊಡ್ತೀವಿ ಅಂತ ಹೇಳಿದ್ದಾರೆ, ಅವರು ಕೊಡ್ತಾರೆ. ಅಲ್ಲಿ ಕಟ್ಲಿಕ್ಕೆ ನಾವೆಲ್ಲ ಕಾಂಟ್ರಿಬ್ಯೂಟ್ ಮಾಡ್ತೀವಿ. ದಯಮಾಡಿ ಬಾಲಣ್ಣನ ಮಕ್ಕಳು ಈ ತರ ಎಲ್ಲ ಹುಚ್ಚಾಟವನ್ನ ಮೆರಿಬಾರದು. ನಿಮ್ಮ ತಂದೆಯವರಿಗೆ ಸಿಕ್ಕಾಪಟ್ಟೆ ಗೌರವವನ್ನ ಕೊಟ್ಟಂತ ಈ ಮಣ್ಣಲ್ಲಿ, ಈ ನಾಡಲ್ಲಿ, ಈ ಚಿತ್ರರಂಗದಲ್ಲಿ ಈಗ ಆ ಚಿಲ್ಡ್ರೆ ಸರ್ಕಾರ ಕೊಟ್ಟರ ಲ್ಯಾಂಡ್ಗೆ ಯಾರೋ ಬಿಲ್ಡರ್ ಕೊಟ್ಟಲ್ಲ ಅಪಾರ್ಟ್ಮೆಂಟ್ ಕಟ್ಟಕ್ಕೆ ಇಷ್ಟೆಲ್ಲ ನೀವು ಹುಚ್ಚಾಟ ಮೆರಿತೀರಿ ಅಂತಂದ್ರೆ ಖಂಡಿತವಾಗಿ ಹಣಕ್ಕೆ ಮನುಷ್ಯನಿಗೆ ಸ್ವಲ್ಪ ವ್ಯಾಲ್ಯೂ ಇರ್ಬೇಕಲ್ವಾ? ನಿಮಗೆ ಯಾರು ಕಿತ್ತಾಕಿದ್ ಗೊತ್ತಾಗಿಲ್ಲ, ಯಾರೋ ಬಿಲ್ಡರ್ ಮಾಡವನೆ ನಿಮ್ ಪರವಾಗಿ, ಅವನು ಸಿಕ್ಕರೆ ಹಣ್ಣುಗಾಯಿ ನೀರ್ಗಾಯಿ ಮಾಡಕ್ಕೆ ಹೊಡೆದಾಕ್ತಾರೆ ಅವ್ರ ಫ್ಯಾನ್ಗಳು. ಖಂಡಿತವಾಗಿ ನಾನು ಇದನ್ನ ಹೇಳಕ್ಕೆ ನನ್ನ ಕಿಚ್ಚ ಸುದೀಪ್ ಅವರು ಇದನ್ನೇ ಹೇಳಿದ್ದು, ಕೈ ಸಿಕ್ಕರೆ ಏನಿಲ್ಲ ಫುಲ್ ಡ್ಯಾಮೇಜು. ಹಾಗಾಗಿ ದಯಮಾಡಿ ಇದನ್ನ ಮಾಡಬಾರ್ದು. ದಿಸ್ ಇಸ್ ವಾಟ್ ವಿ ಡೋಂಟ್ ವಾಂಟ್. ವಿ ಡೋಂಟ್ ವಾಂಟ್ ಈ ಸ್ಮಾರಕ ಆಗ್ಲೇಬೇಕು. ಮೊದಲನೇದಾಗಿ ಅಲ್ಲ ಮಾಡಬಾರ್ದಾಗಿತ್ತು, ಈಗ ಮಾಡಿದರೆ ಅದನ್ನ ತೆಗೆಯುವಂತ ಅವಶ್ಯಕತೆ ಇಲ್ಲ. ಅವರ ಸ್ಮಾರಕ ಅವರನ್ನ ಅಂತ್ಯವಾಗಿ ಅಲ್ಲಿ ಈ ಒಂದು ಫಾರ್ಮ್ ಇಂದ, ಮನುಷ್ಯನ ಫಾರ್ಮ್ ಇಂದ ಬೇರೆ ಒಂದು ಫಾರ್ಮ್ಗೆ ಕನ್ವರ್ಟ್ ಮಾಡುವಂತ ಜಾಗ. ಇಟ್ ಆಲ್ಸೋ ಕ್ಯಾರಿ ಸಮ್ ಸರ್ಟನ್ ವೈಬ್ರೇಷನ್ಸ್. ದಯಮಾಡಿ ಆ ಜಾಗನ ಬಿಟ್ಕೊಡಿ. ಅದಕ್ಕೆ ತಗೊಳ್ಳುವಂತ ಇವತ್ತಿನ ಮಾರ್ಕೆಟ್ ಬೆಲೆಯನ್ನ ನಾವೆಲ್ಲರೂ ಸೇರಿ ಕಾಂಟ್ರಿಬ್ಯೂಟ್ ಮಾಡ್ತೀವಿ. ಸರ್ಕಾರ ಮಧ್ಯಸ್ಥಿಕೆ ವಹಿಸ್ಕೊಳ್ಬೇಕು. ಡಾಕ್ಟರ್ ವಿಷ್ಣುವರ್ಧನ್ ಅವರ ಸಮಾಧಿಯ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಐ ಥಿಂಕ್ ಐ ಶುಡ್ ಥ್ಯಾಂಕ್ ಕಿಚ್ಚ ಸುದೀಪ್ ಅವರನ್ನ ಥ್ಯಾಂಕ್ಸ್ ಹೇಳಬೇಕು. ಯಾಕೆ ಕಿಚ್ಚ ಸುದೀಪ್ ಅವರಿಗೆ ಥ್ಯಾಂಕ್ಸ್ ಹೇಳಬೇಕು ಅಂತಂದ್ರೆ, ಡಾಕ್ಟರ್ ವಿಷ್ಣುವರ್ಧನ್ ಅವರ ಸಮಾಧಿಯ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಅವರು ತಮ್ಮ ಫೇಸ್ಬುಕ್ ಮುಖಾಂತರ ತಮ್ಮ ನಿಲುವನ್ನು ವ್ಯಕ್ತಪಡಿಸಿದ್ದಾರೆ. ನಾನೇ ಆ ಜಾಗವನ್ನು ಕೊಂಡ್ಕೊಳ್ತೀನಿ, ನಾನೇ ಅದಕ್ಕೆ ನನ್ನ ಸ್ವಂತ ಹಣವನ್ನು ಖರ್ಚು ಮಾಡಿ ಅಲ್ಲಿ ಸ್ಮಾರಕ ನಿರ್ಮಾಣ ಮಾಡ್ತೀನಿ, ದಯಮಾಡಿ ಅದಕ್ಕೆ ಅವಕಾಶ ಮಾಡಿಕೊಡ್ಬೇಕು. ಜೊತೆಯಲ್ಲಿ ತುಂಬಾ ಖಾರವಾಗಿ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಏನು ಅಂತಂದ್ರೆ, ಸಮಾಧಿನ ಯಾರು ಮಟ್ಟ ಮಾಡಿದ್ರೋ ಗೊತ್ತಿಲ್ಲ, ಸಿಕ್ಕಾಕೊಂಡ್ರೆ ಮಾತ್ರ ನೀವು ಮಟ್ಟ ಆಗ್ಬಿಡ್ತೀರಾ ಅಂತ ಕಿಚ್ಚ ಸುದೀಪ್ ಅವರು ತಮ್ಮ ವ್ಯಕ್ತಿಗತ ವಿಚಾರವನ್ನು ತಿಳಿಸಿದ್ದಾರೆ. ಥ್ಯಾಂಕ್ಸ್ ಎ ಲಾಟ್ ಕಿಚ್ಚ ಸುದೀಪ್ ಅವರೇ, ಥ್ಯಾಂಕ್ಸ್. ಗಂಡುಗಳೇ ಒಬ್ರು ಇದಾರೆ ಅಂತ ಅನ್ಕೊಂತೀವಿ ನಾವು. ಓಕೆ, ಈ ನಟು ಬೋಲ್ಟು ಸ್ಟೇಟ್ಮೆಂಟ್ ಅಲ್ಲೂ ಅಷ್ಟೇನೆ ಒಳ್ಳೆ ರಿಯಾಕ್ಷನ್ ಕಿಚ್ಚ ಸುದೀಪ್ ಅವರೇ. ವಿಷ್ಣು ಸರ್ ಅವರ ಥೀಮ್ ಪಾರ್ಕ್ ಅನ್ನ ಬೇಕಾರೆ ಮಾಡ್ಲಿ, ಯಾಕಂದ್ರೆ ಅವ್ರು ಹುಟ್ಟು ಬಂದಂತ ಹಾವಿನ ದ್ವೇಷ 12 ವರುಷ ನನ್ನ ರೋಷ 100. ನಿಜವಾಗಿ ಹೇಳ್ತೀನಿ, ಈ ಯಾರು ಇವತ್ತು ಹೇಳಿದ್ರು ಮೈಯೆಲ್ಲ ಜುಮ್ ಅನ್ನುತ್ತೆ. ಆ ರೀತಿಯ ಒಂದು ಅಭಿನೇತ್ರ ಅವರು ಈಸ್ ಅನ್ ಐಕಾನ್. ಡಾಕ್ಟರ್ ರಾಜ್ಕುಮಾರ್ ಅವ್ರ ಜೊತೆಲಿ, ಅಂಬರೀಷನ್ ಜೊತೆನಲ್ಲಿ ಐ ಥಿಂಕ್ ಇನ್ನೊಬ್ಬ ಐಕಾನ್ ಅಂತ ಏನಿದ್ರೆ ಡೆಫಿನೆಟ್ಲಿ ಇಟ್ ಈಸ್ ನನ್ ಅದರ್ ದ್ಯಾನ್ ಡಾಕ್ಟರ್ ವಿಷ್ಣುವರ್ಧನ್ ಅವರು. ಅವ್ರ ಸತ್ ನಂತರ ಅವರ ಆತ್ಮಕ್ಕೆ ಅಶಾಂತಿ ಮಾಡೋದು, ಅವಮಾನ ಮಾಡೋದು ನಾವ್ ಯಾರು ಸಹಿಸಲ್ಲ. ನನಗೆ ಪೂರ್ತಿ ವಿಚಾರ ಗೊತ್ತಿರ್ಲಿಲ್ಲ, ಹಾಗಾಗಿ ನಿನ್ನೆ ಬೆಳಗ್ಗೆ ಮಾತಾಡಿದೆ. ಬಟ್ ಡೆಫಿನೆಟ್ಲಿ ಐ ಆಸ್ಕ್ಡ್ ಮೈ ಟೀಮ್ ಟು ಏನಾಗಿದೆ ವಿಚಾರಣೆ ಮಾಡಿ, ಯಾಕಂದ್ರೆ ಕಾನೂನು ಗೊತ್ತಿಲ್ಲ ಅಂದ್ರೆ ಸುಮ್ಮನೆ ಮಾತಾಡಿ ನಾವು ಏನಕ್ಕೂ ಸಮಸ್ಯೆ ಸಿಕ್ಕಾಕೊಂಬಾರ್ದು ಅಂತ. ಯಾರ ರೋಹಿತ್ ಸರ್ ಬೆಳ್ಳಿ ಬ್ರಾ, ನಿನಗೆ ಯಾಕೋ ಹೆಣ್ಮಕ್ಳದಲ್ಲ ಅವನ್ ಬೆಳ್ಳಿ ಬ್ರಾ ಬೆಳ್ಳಿ ಏನ್ರ ನೀವೆಲ್ಲ ಸುಮ್ಮನೆ ಇರ್ರ. ಆಮೇಲೆ ಇದು ವಿಚಾರ ಆಯ್ತು. ಹಾಗಾಗಿ ವಿ ರಿಕ್ವೆಸ್ಟ್ ದ ಹಾನರಬಲ್ ಸಿದ್ದರಾಮಯ್ಯ ಗೌರ್ಮೆಂಟ್ ಅವ್ರಿಗೆ
ಆಮೇಲೆ ಡೆಫಿನೆಟ್ಲಿ ಅವ್ರ ಅಡ್ವೊಕೇಟ್ ಇದಾರೆ, ಅವ್ರ ಅಡ್ವೊಕೇಟ್ ಹತ್ರ ಮಾತಾಡಿದೀವಿ. ಆ ಸಮಾಧಿ ಅಲ್ಲೇ ಆಗ್ಬೇಕು.